ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ರೆ JK ಕನ್ನಡ ಕೀರ್ತಿ ಕುಮಾರ್ ಜೆ. ಇವತ್ತು ನಾನು ನಮ್ಮ ತೋಟದಲ್ಲಿ 1 ವರ್ಷ 3 ತಿಂಗಳು ಅಡಿಕೆ ತೋಟದಲ್ಲಿ ಹೆಚ್ಚು ಕಡಿಮೆ ಎಷ್ಟು ಸೆತ್ತೆ ಬಂದಿದೆ ಅಂತಂದರೆ ನಾನು ನಿಂತ್ಕೊಂಡ್ರೆ ಕಾಣೋದೇ ಇಲ್ಲ. ಏನಕ್ಕೆ ಇಷ್ಟು ಸೆತ್ತೆ ಬಂದಿದ್ರು, ಇಷ್ಟೆಲ್ಲ ಸೆತ್ತೆ ಬಂದಿದ್ರು ಗಿಡ ಮಾತ್ರ ಸ್ವಲ್ಪನೂ ಕುಗ್ಗಿಲ್ಲ ಸ್ನೇಹಿತರೆ. ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ಏನಕ್ಕೆ ನಾವು ಈ ರೀತಿ ಸೆತ್ತೆ ಬಿಟ್ವಿ ಅನ್ನೋ ಅದಕ್ಕೆ ಕಾರಣ ಏನು, ಅದನ್ನ ಅನಿವಾರ್ಯ ಕಾರಣಗಳಿಂದ ನಾವು ಇದನ್ನ ಬಿಡಬೇಕಾಯ್ತು. ಏನಕ್ಕೆ ಬಿಟ್ವಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಪೂರ್ತಿ ನೋಡಿ, ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಬನ್ನಿ ನೋಡ್ತಾ ಇದ್ದೀರ ಸ್ನೇಹಿತರೆ, ನಮ್ಮ ಒಂದು ವರ್ಷ 3 ತಿಂಗಳು ಅಡಿಕೆ ತೋಟದಲ್ಲಿ ನೀವು ನೋಡ್ತಾ ಇದ್ದೀರಾ ಸೆತ್ತೆ ಯಾವ ಮಟ್ಟದಲ್ಲಿ ಸೆತ್ತೆ ಇದೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಾವು ಏನಕ್ಕೆ ಇಷ್ಟೊಂದು ಸೆತ್ತೆ ಬಿಡಬೇಕಾಯ್ತು ಅಂತಂದರೆ, ಹೋದ ಜನವರಿ ಮಾರ್ಚ್ ಟೈಮಲ್ಲಿ ಎಲ್ಲ ಫುಲ್ಲು ಬಿಸಿಲಿಂದ ತುಂಬ ಇದ್ದಿದ್ದರಿಂದ ನಾವು ಬಿಟ್ಟಿದ್ವಿ. ಬಿಟ್ಟ ಮೇಲೆ ಮಾರ್ಚಲ್ಲೇನೋ ಮೊದಲನೇ ಮಳೆ ಆಯಿತು ಸ್ನೇಹಿತರೆ. ಆ ಮೊದಲನೇ ಮಳೆ ಆದಾಗ ನಾವೇನು ಮಾಡಿದ್ವಿ, ಡ್ರಿಪ್ನ ಎತ್ಬಿಟ್ಟು ಹಿಂದೆನೇ ಉಳುಮೆ ಮಾಡಿಸಿದ್ರೆ ಕ್ಲೀನ್ ಮಾಡಿಸಿದ್ರೆ ಸರಿಯಾಗಿಬಿಡೋದು. ನಮಗೆ ನಾವು ಇದೇ ಥರ ಉಯ್ಯಲ್ಲ ಅಂತ ಗ್ಯಾರಂಟಿ ಇರಲಿಲ್ಲ. ಅದಕ್ಕೋಸ್ಕರ ನಾವು ಅದ್ರ ಬಗ್ಗೆ ನೆಗ್ಲಿಜೆನ್ಸಿ ಮಾಡಿದ್ವಿ. ಅದಕ್ಕೋಸ್ಕರ ಈ ರೀತಿ ಸೆತ್ತೆ ಬಂದಿದೆ. ಯಾಕೆ ಅಂತಂದರೆ ನಾನಿಲ್ಲಿ ಡ್ರಿಪ್ ಎಳ್ದಿದ್ದೀನಿ. ನಾನು ಕೆಳಗಡೆಯಿಂದ ಮಾಮೂಲಿ ಎಳ್ದು ಒಂದು ಕಡೆ ಲಾಟ್ ಹಾಕಿದ್ದೀನಿ ಸ್ನೇಹಿತರೆ. ಎಷ್ಟು ಹಿಂಸೆ ಆಯಿತು ಎಳೆಯೋಕ್ಕೆ ಡ್ರಿಪ್ನ ಅಂತಂದರೆ, ಬೇರೆಯವರಾಗಿದ್ದರು ಸುಮ್ಮನೆ ದುಡ್ಡಿರೋರಾಗಿದ್ದರು ಸುಮ್ಮನೆ ಉಳುಮೆ ಮಾಡಿಸ್ಬಿಡೋದು ಅದ್ರ ಮೇಲೆ. ಅಷ್ಟು ಸೆತ್ತೆ ಕಾಡು ರೀತಿ ಬಂದೈತೆ. ಇಲ್ಲೇ ನೋಡಿ ಎಷ್ಟೆಷ್ಟು ದೊಡ್ಡ ಮೆಳೆಗಳೈತೆ ಅಂತ. ನಾವು ಈಗಲೂ ಕ್ಲೀನ್ ಮಾಡಿಸ್ಬೋದಲ್ಲ, ಏನಕ್ಕೆ ಮಾಡಿಸಿಲ್ಲ ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ನಾವು ಕ್ಲೀನ್ ಮಾಡಿಸೋಣ ಅಂದ್ಕೊಂಡೆ ಬಂದ್ವಿ. ನೋಡಿ ಟ್ಯಾಕ್ಟ್ರು 2 ಸಲ ಬಂದು ವಾಪಸ್ ಹೋಗಿದೆ. ಇಲ್ಲಿ ತುಂಬ ನಮ್ಮ ಮಣ್ಣು ಈ ಬ್ಲ್ಯಾಕ್ ಮಣ್ಣು ಎರೆ ಮಣ್ಣಾಗಿರೋದ್ರಿಂದ ನಮ್ಮದು ಮಳೆ ತುಂಬಾ ಮಳೆ ಬರ್ತಾನೆ ಇತ್ತು. ಇನ್ನೂ ಯಾವ ಒಳಗಡೆ ಹಂಗೆ ಇದೆ. ಸುಮ್ಮನೆ ಇಲ್ಲಿ ನೋಡಿ ಟ್ರಯಲ್ಗೆ ಅಂತ ಅಂದ್ಬಿಟ್ಟು ಅವತ್ತು 1-2 ಸಾಲು ಹೊಡೆದಿದ್ದ. ನೋಡಿ ಗಿಡ ಆದ್ರೂ ತುಂಬ ಸೆತ್ತೆ ಎಲ್ಲ ನುಡ್ಕೊಂಡು ಮಣ್ಣೆಲ್ಲ ತ್ಯಾವ ಆಗಿರೋದ್ರಿಂದ ಅದು ಹೊಡೆಯೋಕ್ಕಾಗಿರಲಿಲ್ಲ. ಇನ್ನೊಂದು ಸ್ವಲ್ಪ ಆರಿದ ಮೇಲೆ ಇದನ್ನ ಕ್ಲೀನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಇಷ್ಟೊಂದು ಸೆತ್ತೆ ಇದ್ರೂ ನಾವು ಕ್ಲೀನ್ ಮಾಡಿಸಿರೋ ಕಡೆ ಅಡಿಕೆ ಗಿಡಗಳು ನೋಡಿ, 1 ವರ್ಷ 3 ತಿಂಗಳು ಅಡಿಕೆ ತೋಟದಲ್ಲಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ಎಲ್ಲಿ ಸೆತ್ತೆ ಇರೋ ತೋಟಗಳಲ್ಲಿ ಅಷ್ಟು ಕ್ಲೀನಾಗಿ ಬರೋದೇ ಇಲ್ಲ. ಗಿಡಗಳು ಎಲ್ಲ ಒಂಥರ ಇಡಮುಂಡಿಗೆ ರೋಗದ ಥರ ಬಂದ್ಬಿಟ್ಟು ಅಲ್ಲಲ್ಲೇ ಸತ್ತೋಯ್ತವೆ ಅಂತ ಕೆಲವರು ಅಂದ್ಕೊಂಡಿರ್ತಾರೆ ಸ್ನೇಹಿತರೆ. ಸೆತ್ತೆ ಬಂದಿರೋ ತೋಟದಲ್ಲೇ ನಾನು ತೋರಿಸ್ತಾ ಇದ್ದೀನಿ ಇವಾಗ. ನೋಡಿ ಎಷ್ಟು ಚೆನ್ನಾಗಿದೆ. 1 ವರ್ಷ 3 ತಿಂಗಳು ಇದಕ್ಕೆ ನಾಟಿ ಮಾಡಿ 1 ವರ್ಷ 3 ತಿಂಗಳಾಗೈತೆ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ನಮ್ಮ ತೆಂಗಿನ ಫಸಲು ಅಷ್ಟೇ ತುಂಬ ಚೆನ್ನಾಗಿ ಇವಾಗ 4 ವರ್ಷಕ್ಕೆ ಒಂಬಳೆ ಎಲ್ಲ ಹೊಡಿತೈತೆ. ಇಲ್ಲಿ ನೋಡಿ, ನೋಡ್ತಾ ಇದ್ದೀರಾ, 4 ವರ್ಷಕ್ಕೆ ಒಂಬಳೆ ಹೊಡೆದು ಒಂದೊಂದು ಕಾಯಿನೂ ಕಚ್ತಾ ಇದೆ. ಏನಕ್ಕೆ ಅಂತಂದರೆ ನಾವು ಉಳುಮೆನ ಜಾಸ್ತಿ ಮಾಡಿಸ್ತಾ ಇರೋದ್ರಿಂದ, ಆಮೇಲೆ ಕೆಮಿಕಲ್ನ ನಾವು ಜಾಸ್ತಿ ತೋಟಗಳಿಗೆ ಇನ್ನೂ ನೆಟ್ಟು ತೋಟಿಂದ ಇದುವರೆಗೂ ಒಂದೇ ಒಂದು ಕಾಳು ಗೊಬ್ಬರನೂ ಹಾಕಿಲ್ಲ, ಏನೂ ಕೊಟ್ಟಿಲ್ಲ. ಏನು ಭೂಮಿಲಿ ತಾಕತ್ತಿದೆ ಅದನ್ನು ಉಪಯೋಗಿಸ್ಕೊಂಡು ಇಷ್ಟು ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನಾವು ಇದನ್ನ ನಾಟಿ ಮಾಡಿ ತೋಟಿಂದ 3-4 ಸಲ ಉಳಿಸಿದ್ದೀವಿ ಅಷ್ಟೇ. ಯಾವ ರೀತಿ ಸೆತ್ತೆ ಇದೆ ಅಂತಂದರೆ, ಅಂಬು ಗಿಡಕ್ಕೆ ಅಪ್ಕೊಬಿಟ್ಟಿದೆ. ಈ ರೀತಿ ಅಂಬುಗಳು ತುಂಬಾ ಅಪ್ಕೊಬಿಟ್ಟಿರೋದ್ರಿಂದ ಗಿಡಗಳು ಆ ಅಡಿಕೆ ಗಿಡದ ಸುಳಿ ಬರುತ್ತಲ್ಲ ನೋಡಿ, ಸುಳಿಗೆ ನುಡ್ಕೊಂಡು ಒಂಥರ ಇದ್ರಂಗೆ ಆಗ್ಬಿಟ್ಟಿತ್ತು. ಇವಾಗ ನೋಡಿ, ಇಲ್ಲಿ ನೋಡಿ ಈ ರೀತಿ ಅಪ್ಕೊಂಡು ಗಿಡ ಎಲ್ಲೆಲ್ಲ ಐತೆ ಅಂತಲೇ ಗೊತ್ತಾಗಲ್ಲ. ನಾನು ಅಲ್ಲಿ ಮಧ್ಯದಲ್ಲಿ ಹೋದರೆ ನಾನು ಸ್ಪೇಸೇ ಕಾಣಲ್ಲ, ಅಷ್ಟೊಂದು ಸೆತ್ತೆ ಬಂದೈತೆ ಸ್ನೇಹಿತರೆ.
ಇವಾಗ ನಾವು ಏನು ಮಾಡ್ತೀವಿ ಅಂತಂದರೆ ಸ್ವಲ್ಪ ಮಳೆ ನಿಂತ ಮೇಲೆ ಸ್ವಲ್ಪ ಬಿಸಿಲು ಈಗ ಬಿಸಿಲು ಬರ್ತಿದೆ. ಬಿಸಿಲು ಇದೇ ರೀತಿ ಕಂಟಿನ್ಯೂ ಆದರೆ ಒಂದು 15 ದಿವಸ ಬೇಕಾಗುತ್ತೆ ಇದನ್ನು ಒಣಗೋಕ್ಕೆ. ಎಷ್ಟು ಗಟ್ಟಿ ತ್ಯಾವ ಅಂತಂದರೆ ಗಿಡಗಳನ್ನೇ ಇದು ರೋಟ್ರಿ ಬಿಡೋ ಜಾಗಕ್ಕೆ ಸುಮ್ಮನೆ ನುಡ್ಕತ್ತದೆ. ಅದೇ ಮಣ್ಣು ಸೆತ್ತೆ ಎಲ್ಲ ಸಿಗಾಕತ್ತದೆ. ಏನಕ್ಕೆ ಸಿಗಾಕೊಂಡ್ರೆ ಏನು ಪ್ರಾಬ್ಲಮ್ಮು ಉಳಿಸ್ಬೋದಲ್ಲ ಅಂತ ಅನ್ಬೋದು. ನಮಗೆ ಟೈಮ್ ವೇಸ್ಟ್ ಆಗುತ್ತೆ. ಅವನು ತುಂಬ ಟ್ಯಾಕ್ಟ್ರು ಉಳುಮೆ ಮಾಡೋನು ತುಂಬ ಟೈಮ್ ತಗೋತಾನೆ, ನಮಗೆ ದುಡ್ಡು ಜಾಸ್ತಿ ಆಗುತ್ತೆ. ಅದರಿಂದ ಸ್ವಲ್ಪ ಆ ಟ್ಯಾಕ್ಟ್ರವನ್ನೇ ಹೇಳ್ದ ಇನ್ನೊಂದು ಸ್ವಲ್ಪ ದಿವಸ ಇರಲಿ, ಆಮೇಲೆ ಬಿಸಿಲು ಮಳೆ ಕಂಟ್ರೋಲ್ ಆದಮೇಲೆ ಉಳುಮೆ ಮಾಡಿಸ್ಕೊಳಕ್ಕಾಗುತ್ತೆ ಅಂತ ಹೇಳ್ದ. ಅದಕ್ಕೋಸ್ಕರ ನಾವು ಕ್ಲೀನ್ ಮಾಡ್ದೇ ಹಿಂಗೆ ಬಿಟ್ಟಿದ್ದೀವಿ ಸ್ನೇಹಿತರೆ. ಆದರೂ ಈಗ ಅದರಲ್ಲೂ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ. ಇಷ್ಟೊಂದು ಸೆತ್ತೆ ಇದ್ರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ. 1 ವರ್ಷ 3 ತಿಂಗಳು ಸಸಿ ಇದಕ್ಕೆ. ನಮ್ದು ಈಗ ಈ ಅಡಿಕೆ ತೆಂಗಿನ ಸಸಿಗಳನ್ನೆಲ್ಲ ನೆಟ್ಟು ಹೆಚ್ಚು ಕಡಿಮೆ 4 ವರ್ಷ ಆಗಿದೆ. ಈಗ 4 ವರ್ಷ ಆದಮೇಲೆ ಇವಾಗ ಒಂದೊಂದು ಒಂಬಳೆ ಹೊಡಿತೈತೆ, ಅಲ್ಲೊಂದು 4 ಹೊಡೆದೈತೆ. ಇನ್ನೂ ಮಿಕ್ಕಿದ್ದೆಲ್ಲ ಹೊಡಿಬೇಕು. ಇನ್ನೊಂದು 50-60 ಗಿಡ ಹೊಡಿಬೇಕು, ಹಳೇದು ಹೊಡಿಬೇಕು. ಚೆನ್ನಾಗಿ ಬಂದೈತೆ ಒಟ್ಟಿನಲ್ಲಿ ಸ್ನೇಹಿತರೆ. ಸೆತ್ತೆ ಇದ್ದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಏನಕ್ಕೆ ಅಂತಂದರೆ ನಮಗೆ ಏನು ಕ್ಲೀನ್ ಮಾಡಿಸ್ಬೇಕು ಅಂತಂದರೆ ನಮಗೆ ಕ್ಲೀನಾಗಿ ಕಾಣಲಿ ಅಂತ. ಅದು ಬಿಟ್ಟರೆ ಈಗ ಒಳಗಡೆ ಈಗ ಹಾವು ಇರ್ತವೆ, ಅದನ್ನ ನೋಡ್ದೇ ಹೊರ್ಟೋಗ್ತೀವಿ. ಆಮೇಲೆ ಓಡಾಡೋಕೆ ಹಿಂಸೆ ಆಗುತ್ತೆ. ನಮ್ಮ ತೋಟ ಎಲ್ಲ ತೆಂಗಿನ ತೋಟ ಆಗಿರೋದ್ರಿಂದ ನಾವು ಅಲ್ಲಲ್ಲೇ ಓಡಾಡಬೇಕು. ತೆಂಗು ಎಳ್ನೀರು ಕಿಳಿಸ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಉಳುಮೆ ಮಾಡಿಸ್ಕೋಬೇಕು. ಆದರೂ ಇಷ್ಟೊಂದು ಬಿಡಬಾರ್ದು ಸ್ನೇಹಿತರೆ. ಇಷ್ಟೊಂದು ಕ್ಲೀನ್ ಮಾಡ್ದೇ ಬಿಟ್ಬಿಟ್ರೆ ಇಲ್ಲಿ ನೋಡಿ ಎಷ್ಟೆಷ್ಟು ದಪ್ಪ ಇದೆ ಮೇಳೆ. ನಾವು ಹೋದ್ರೆ ಕಾಣೋದೇ ಇಲ್ಲ ಇಲ್ಲಿ. ಅಷ್ಟು ನಾನೇ ಮುಳಿಕೊಬಿಡ್ತೀನಿ. ನಾನೇ ಒಂದು 5 ಅಡಿ ಮೇಲಿದ್ದೀನಿ, 5-5.5 ಅಡಿ ಮೇಲಿದ್ದೀನಿ. ನಾನೇ ಮುಳಿಕೊಬಿಡ್ತೀನಿ ಅಂತ ಅಂದರೆ ಎಷ್ಟು ಸೆತ್ತೆ ಬಂದೈತೆ ಅಂತ ಲೆಕ್ಕಕಳಿ. ಯಾವಾಗ್ಲೂ ಇಷ್ಟು ಸೆತ್ತೆ ಬಿಟ್ಕೋಬಾರ್ದು ಸ್ನೇಹಿತರೆ. ನಾವು ಏನೋ ಪ್ರಾಬ್ಲಮ್ ಆಗಿ ಅಂದರೆ ಮಳೆ ಬಂದ ಮೇಲೆ ನಾವು ಹಿಂದ್ಗುಂಟೆ ಡ್ರಿಪ್ಪೆಲ್ಲೂ ಎತ್ಬಿಟ್ಟು ಕ್ಲೀನ್ ಮಾಡಿಸ್ಬಿಟ್ಟಿದ್ರೆ ಆಗೋದು. ನಾವು ಮಳೆ ಬಂತಲ್ಲ ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿದ್ವಿ. ಅದು ಒಳ್ಳೆ ಕಾಡು ಥರ ಬಂದ್ಬಿಡೈತೆ. ಇವಾಗ ಒಂದು 4 ಸಾಲು ಹೊಡೆದವನೆ, 4-5 ಸಾಲು ಹೊಡೆದ್ಬಿಟ್ಟು ಅದು ಆಗ್ದೇ ವಾಪಸ್ ಹೋದ್ರು. ಅದಕ್ಕೋಸ್ಕರ ನಾವು ಉಳುಮೆನ ಮಾಡಿಸ್ಬೇಕು. ಉಳುಮೆ ಮಾಡಿಸಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಇಲ್ಲೇ ಟ್ರಯಲ್ ಕಾಣಿಸುತ್ತೆ ನಿಮಗೆ. ನೋಡಿ ಗಿಡಗಳು ತುಂಬ ಚೆನ್ನಾಗಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ 1 ವರ್ಷ 3 ತಿಂಗಳು ಗಿಡ ಇದಕ್ಕೆ ಎಲ್ಲ ಇದೇ ಥರ ಇದೆ. ನೋಡಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.